ಹಾಯ್ ಫ್ರೆಂಡ್ಸ್, ನನ್ನ ನ್ಯೂ ಬ್ಲಾಗ್ಗೆ ನಾವಿವತ್ತು ಸಿಂಪಲ್ಲಾಗಿ ಮಟನ್ ಸಾಂಬಾರನ್ನು ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ರೆಸಿಪಿಗಳು: ಟೊಮೊಟೊ, ಈರುಳ್ಳಿ, ಸ್ಟಾರು, ಚಕ್ಕೆ, ಪುದೀನ. ಈಗ ನಾನು ಹೇಳಿರೋ ಮಸಾಲಾನ ಪಕ್ಕಕ್ಕೆ ಇಟ್ಕೊಳ್ಳಿ. ಮಟನ್ಗೆ ಉಪ್ಪು, ಅರಿಶಿನ, ಈರುಳ್ಳಿಯನ್ನು ಹಾಕ್ಕೊಂಡು ಒಂದು ಕುಕ್ಕರಲ್ಲಿ 2 ವಿಸಿಲನ್ನು ಹೊಡೆಸ್ಕೊಳ್ಳೋಣ. ಮಟನನ್ನು 2 ವಿಸಿಲ್ ಹೊಡೆಸ್ಕೊಂಡಿದ ನಂತರ ನೋಡಿ, ಹೀಗೆ ಈ ಥರ ಚೆನ್ನಾಗಿ ಬೆಂದ ನಂತರ ನಾನು ಆಗಲೇ ತೋರಿಸಿರೋ ಮಸಾಲೆ ಇದನ್ನು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಕೊಬ್ಬರಿ ಕಟ್ ಮಾಡಿ ಇಟ್ಕೊಳ್ಳೋಣ. ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ ನಂತರ ಆ ಕೊಬ್ಬರಿಯನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಹಾಕ್ಕೋಬೇಕು. ಅದರಲ್ಲಿ ನೋಡಿ, ಇಷ್ಟು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಫ್ರೈ ಮಾಡ್ಕೊತೀವಿ ಅಷ್ಟು ಸಾರಿಗೆ ರುಚಿ ಬರುತ್ತೆ. ನೋಡಿ, ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ. ಇದೇ ರೀತಿ ಸಿಂಪಲ್ಲಾಗಿ ಸಾರುಗಳು ಮಾಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ನೋಡಿ, ಇದೇ ರೀತಿ ಈ ಥರ ಫ್ರೈ ಆಗಬೇಕು. ನೋಡಿ, ಇಷ್ಟಾದರೆ ಸಾಕು. ಇಷ್ಟು ಫ್ರೈ ಆದ ನಂತರ ನಿಮಗೆ ಮಸಾಲ ವಾಸನೆ ಎಲ್ಲ ಹೋಗಿರುತ್ತೆ. ಹಸಿ ಮಸಾಲ ವಾಸನೆ ಹೋದ ನಂತರ ಇದನ್ನು ತಗೊಂಡು ನಾವು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ ನಂತರ ಅದಕ್ಕೆ ಕೊಬ್ಬರಿ, ಕೊತ್ತಂಬರಿ, ಸ್ವಲ್ಪ ಪುದೀನ ಸೇರಿಸ್ಕೊಳ್ಳೋಣ. ನೋಡಿ, ಇದಿಷ್ಟು ಮಸಾಲ ಹಾಕ್ಕೊಂಡು ನಾವೀಗ ಇದನ್ನು ಮಿಕ್ಸಿಗೆ ಇಟ್ಕೊಳ್ಳೋಣ. ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡು ಮಸಾಲ ಎಲ್ಲ ರುಬ್ಕೊಂಡಿದ ನಂತರ ಇದನ್ನು ಡೈರೆಕ್ಟ್ ಕಡಿಮೆ ಎಣ್ಣೆಲಿಂದ ಖರ್ಚು ಮಾಡಿಕೊಂಡು ಆರಾಮಾಗಿ ಸಿಂಪಲ್ಲಾಗಿ ಸೂಪರಾಗಿ ಮಟನ್ ಸಾರು ಮಾಡ್ಕೊಬೋದು. ನೋಡಿ, ಈ ಥರ ಮಿಕ್ಸಿಗೆ ಇಟ್ಕೊಂಡು ಮಸಾಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಈ ಮಸಾಲನ ಡೈರೆಕ್ಟ್ ಮಟನ್ ಕುದಿಸಿರೋ ಪಾತ್ರೆಯಲ್ಲೇ ಹಾಕ್ಕೊತಾ ಇದ್ದೀವಿ. ನೋಡಿ, ಈರುಳ್ಳಿ ಇಲ್ಲ, ಏನಿಲ್ಲ, ಒಗ್ಗರಣೆಗೆ ಎಣ್ಣೆ ಇಲ್ಲ, ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಬಿಡ್ಬೋದು. ಗರಂ ಮಸಾಲನ ಹಾಕ್ಕೊಂಡು ಗರಂ ಮಸಾಲನ್ನು ಹಾಕ್ಕೊಂಡು ನಾವು ಈಗಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀವಿ. ಮಟನ್ ಮಸಾಲ ಹಾಕ್ಕೊಂಡು ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ ನಂತರ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಇದೇ ರೀತಿ ನೋಡಿ ಸಾರು ಇಷ್ಟು ಕಲಿಸ್ಕೊಂಡಿದ ನಂತರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾವು ಇಷ್ಟು ನೀರು ಹಾಕ್ಕೊಂಡಿದ್ವಿ. ನೋಡಿ, ನಮ್ಮ ತಂಗಿ ನೆಲ್ಲಿ ಮುಳ್ಳೆ ತೆಗೆದು ತೋರಿಸ್ತಾ ಇದ್ದಾಳೆ. ಇವಾಗ ಸದ್ಯಕ್ಕೆ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕ್ಕೊಂಡಿದ ನಂತರ ನೋಡಿ, ಈ ಥರ ಈಗ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾಯಿದ್ದಾಳೆ ನಮ್ಮ ತಂಗಿ. ಕೊತ್ತಂಬರಿ ಹಾಕಿದ ನಂತರ ಕುಕ್ಕರ್ ಮುಚ್ಚಳ ಹಾಕಿಟ್ಬಿಡೋಣ. ಹಾಕಿಟ್ಟಿದ ನಂತರ ನೋಡಿ, ನಾನು ಊಟ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ. ನೀವು ಮಾಡ್ಕೊತೀವಿ.